ವಂಚಕಿ ಐಶ್ವರ್ಯ ಗೌಡಾಳ ಬಗ್ಗೆ ಬಗೆದಷ್ಟು ಬಯಲಾಗ್ತಾ ಇದೆ. ಇದು ಐಶ್ವರ್ಯ ಗೌಡಾಳ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಆಕೆ MLA ಆಗಬೇಕು ಅನ್ನೋ ಕನಸು ಕಂಡಿದ್ಲಂತೆ. ಅದಕ್ಕಾಗಿ ಆಕೆ ಹಿಡಿದಂತಹ ಹಾದಿ ವಂಚನೆ ಮಾಡೋದು. MLA ಕನಸು ಕಂಡಿದ್ದ ಐಶ್ವರ್ಯ ಹಿಡಿದದ್ದು ಮಾತ್ರ ವಂಚನೆಯ ಹಾದಿ. ಟಿಕೆಟ್ಗಾಗಿ ರಾಜಕಾರಣಿಗಳಿಗೆ ಹಣದ ಹೊಳೆಯನ್ನೇ ಹರಿಸಿದ್ದಳು. ಯಾವ ಪಕ್ಷ ಅಂತನೂ ನೋಡದೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾಳಂತೆ ಐಶ್ವರ್ಯ ಗೌಡ. ಪೊಲೀಸರ ತನಿಖೆಯ ವೇಳೆ ಒಂದೊಂದೇ ಅಂಶ ಹೊರಬೀಳ್ತಾ ಇದೆ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆಕೆಯ ವಂಚನೆಯ ಪುರಾಣ ಬಯಲಾಗ್ತಾ ಇರೋದು. ಬಣ್ಣ ಬಣ್ಣದ ಕತೆ ಕಟ್ಟಿ ಕೋಟಿ ಕೋಟಿ ಸಾಲ ಪಡಿತಾ ಇದ್ಲಂತೆ. ಸಾಲಗಾರರು ಕೇಳಿದಾಗ ಮತ್ತೊಬ್ಬರ ಬಳಿ ಸಾಲ ಮಾಡ್ತಾ ಇದ್ಲು. ಸಾಲ ತೀರ್ಸೋದಿಕ್ಕೆ ಕೋಟಿ ಕೋಟಿ ಸಾಲದ ಸುಳಿಗೆ ಸಿಕ್ಕಿದ್ಲು ಐಶ್ವರ್ಯ ಗೌಡ. ಅರ್ಧ ಹಣ ಸಾಲ ಅಂತ ಕೊಟ್ರೆ ಇನ್ನು ಸ್ವಲ್ಪ ಹಣ ಬಡ್ಡಿಗೆ ಕೊಡ್ತಾ ಇದ್ಲಂತೆ. ಇನ್ನುಳಿದಂತಹ ಹಣ MLA ಆಗಬೇಕು ಅಂತ ಆ ಹಣವನ್ನ ಖರ್ಚು ಮಾಡ್ತಾ ಇದ್ಲು. ರಾಜಕಾರಣಿಗಳಿಗೆ ಹಣದ ಹೊಳೆಯನ್ನೇ ಹರಿಸಿದ್ಲು. 2023ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಐಶ್ವರ್ಯ ಗೌಡ ಖರ್ಚು ಮಾಡಿದ್ದಳು. ಐಶ್ವರ್ಯ ಖರ್ಚು ವಿವರ ಪಡೆಯೋದಿಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಎಲ್ಲಿ ಎಷ್ಟು ಖರ್ಚು ಮಾಡಿದ್ದಾಳೆ, ಎಷ್ಟು ಸಾಲ ಮಾಡಿದ್ದಾಳೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಐಶ್ವರ್ಯ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ತಾ ಇದ್ದಾರೆ. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದ್ರೆ ರಾಜಕಾರಣಿಗಳಿಗೆ ಸಂಕಷ್ಟ ಆಗತ್ತಾ? ಎಸ್, ಅಂತಹ ಸುಳಿವು ಈಗ ಸಿಗ್ತಾ ಇದೆ. ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅವರ ತನಿಖೆಯ ಸಂದರ್ಭದಲ್ಲಿ ಐಶ್ವರ್ಯ ಗೌಡ MLA ಆಗೋ ಆಸೆ ಕಂಡಿದ್ಲು, ಆಸೆ ಇತ್ತು. ಅದಕ್ಕಾಗಿ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇದ್ಲು ಅನ್ನುವಂತಹ ವಿಚಾರ ಬಯಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ವಂಚಕಿ ಐಶ್ವರ್ಯ ಗೌಡಳ ಕುರಿತಾಗಿ ಬಗೆದಷ್ಟು ಬಯಲಾಗ್ತಾ ಇದೆ. ಈಗ ಆಕೆಯ ಖರ್ಚು ವೆಚ್ಚದ ಕುರಿತಾಗಿ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರಾ? ವೀಣಾ, ಹೌದು. ಯಾಕಂದ್ರೆ ಇವಾಗ ಒಂದು ಬ್ಯಾಲೆನ್ಸ್ ಶೀಟ್ ಏನಿದೆ ಅದನ್ನ ರೆಡಿ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಆಕೆ ಇದುವರೆಗೂ ಕೂಡ ಯಾರ್ಯಾರ ಬಳಿ ಸಾಲವನ್ನ ಪಡ್ಕೊಂಡಿದ್ಲು, ಅದನ್ನ ಎಲ್ಲಿ ಖರ್ಚು ಮಾಡಿದ್ಲು, ಯಾವ ರೀತಿ ಕಳೆದ್ಲು, ಹೀಗೆ ಎಲ್ಲ ಎರಡನ್ನೂ ಕೂಡ ಟ್ಯಾಲಿ ಮಾಡಿ ಇದೀಗ ಪೊಲೀಸರು ನೋಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಯಾರೆಲ್ಲ ಹಣ ಕೊಟ್ಟರು ಅದೆಲ್ಲವನ್ನೂ ಕೂಡ ನೋಡ್ಬೇಕಾಗತ್ತೆ. ಯಾವೆಲ್ಲ ರಾಜಕಾರಣಿಗಳಿಗೆ ಈಕೆ ಹಣ ಕೊಟ್ಟಿದ್ದಾಳೆ ಅನ್ನೋದನ್ನು ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ವೇಳೆ ಟ್ಯಾಲಿ ಮಾಡ್ತಿರುವಂತದ್ದು. ಆ ರೀತಿ ಒಂದ್ ವೇಳೆ ಟ್ಯಾಲಿ ಆದ್ರೆ ರಾಜಕಾರಣಿಗಳಿಗೆ ಈ ಒಂದು ಪ್ರಕರಣದಲ್ಲಿ ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಡೀ ಒಂದು ಪ್ರಕರಣದಲ್ಲಿ ಆಕೆ ರಾಜಕೀಯ ವ್ಯಕ್ತಿಗಳನ್ನ ಇಟ್ಕೊಂಡು ಅಂದ್ರೆ ಅವರ ಹೆಸರಲ್ಲಿ ಈ ರೀತಿ ಒಂದು ವಂಚನೆ ಮಾಡಿದ್ದಾಳೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. 2-3 FIR ಇವಾಗ ಆಲ್ರೆಡಿ ದಾಖಲಾಗಿರೋದ್ರಿಂದ ಯಾರ್ಯಾರು ಯಾವ ರೀತಿ ಒಂದು ಹಣವನ್ನ ಪಡ್ಕೊಂಡಿದ್ಲು, ಲಿಕ್ವಿಡ್ ಮುಖಾಂತರನ ಅಥವಾ ಏನಾದ್ರು ಇದು ಏನೋ ಬ್ಯಾಂಕ್ ಅಕೌಂಟ್ ಮುಖಾಂತರ ಏನಾದ್ರು ಪಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನೂ ಕಲೆ ಹಾಕೊಳ್ತಾ ಇದ್ದಾರೆ. ಅಂದ್ರೆ ಸಾಲವನ್ನ ಪಡೆದಂತ ಹಣವನ್ನ ಎಲ್ಲಿ ಖರ್ಚು ಮಾಡಿದ್ಲು ಏನು ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ಟ್ಯಾಲಿ ಮಾಡ್ಕೊಳ್ತಾ ಇದ್ದಾರೆ. ಟ್ಯಾಲಿ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಇದೀಗ ಕಂಟಿನ್ಯೂ ಮಾಡಿರುವಂತದ್ದು. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಈಕೆ MLA ಆಗ್ಬೇಕು ಅಂತ ಅನ್ಬಿಟ್ಟು ಬಹಳ ಆಸೆಯನ್ನ ಇಟ್ಕೊಂಡಿದ್ಲು. ಹೀಗಾಗಿ ಎಲ್ಲಾ ಪಕ್ಷಗಳು ಕಾಂಗ್ರೆಸ್, BJP, JDS ಅಂತ ಎಲ್ಲಾ ಪಕ್ಷಗಳಿಗ ಒಂದು ರಾಜಕಾರಣಿಗಳಿಗೂ ಕೂಡ ಹಣವನ್ನ ಈಕೆ ಕೊಡ್ತಾ ಇದ್ಲು. ಟಿಕೆಟ್ಗೋಸ್ಕರ ಹಣವನ್ನ ಕೊಡ್ತಿದ್ಲು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂತದ್ದು. ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲ, ಅಂದ್ರೆ ಮೊನ್ನೆ ನಡೆದಂತಹ 2023 ಎಲೆಕ್ಷನ್ ಏನಿದೆ, ವಿಧಾನಸಭೆ ಎಲೆಕ್ಷನ್, ಆ ಒಂದು ಎಲೆಕ್ಷನ್ ಅಲ್ಲೂ ಕೂಡ ರಾಜಕಾರಣಿಗಳಿಗೆ ಫಂಡಿಂಗ್ ಕೂಡ ಮಾಡಿರುವಂತದ್ದು. ಎಷ್ಟೋ ಪೊಲಿಟಿಷಿಯನ್ಸ್ಗೆ ಒಂದು ಫಂಡಿಂಗ್ ಮಾಡಿದ್ದಾಳೆ. ಹೀಗಾಗಿ ಅವರನ್ನು ಕೂಡ ಒಂದು ವಿಚಾರಣೆಗೆ ಒಂದು ಸ್ಟೇಟ್ಮೆಂಟ್ ಮಾಡ್ಕೊಳ್ಳುವಂತಹ ಎಲ್ಲಾ ರೀತಿಯಾದ ಸಾಧ್ಯತೆಗಳು ಸಹ ಇದೀಗ ಇರುವಂತದ್ದು. ವೀಣಾ, ಎಸ್ ಚೇತನ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಪಡಿತೀನಿ. ಈ ವಂಚಕಿ ಐಶ್ವರ್ಯ ಗೌಡ ಕೋಟಿ ಕೋಟಿ ಲೂಟಿ ಮಾಡಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ಲು. ಆದ್ರೆ ಆಕೆಯ ಬಳಿ ಸ್ವಂತ ಮನೆ ಇಲ್ವಂತೆ. ಶೋಕಿಗೆ ಬಳಸ್ತಾ ಇದ್ದ ಕಾರು ಕೂಡ ಬಾಡಿಗೆಯದ್ದೇ ಅಂತೆ. ಬಾಡಿಗೆ ಮನೆ, ಬಾಡಿಗೆ ಕಾರು ಪಡೆದು ಐಶ್ವರ್ಯ ಗೌಡ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ಲು. ಕೋಟಿ ಕೋಟಿ ಖರ್ಚು ಮಾಡಿದ್ರು, ಸ್ವಂತ ಮನೆ ಖರೀದಿಸಿಲ್ಲ. ಬೇರೆಯವರ ಹೆಸರಲ್ಲಿ ಆಸ್ತಿ ಖರೀದಿ ಮಾಡಿದ್ದಾಳ. ಹಾಗಾದ್ರೆ ಐನಾತಿ ಐಶ್ವರ್ಯ ಕುರಿತಾಗಿ ಪ್ರತಿಯೊಂದು ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಬೇಲ್ ಮೇಲೆ ಹೊರಗಿರುವ ಐಶ್ವರ್ಯಗೆ ತನಿಖೆಯ ಬಿಸಿ ತಟ್ಟಿದೆ. ಐಶ್ವರ್ಯ ವಿಚಾರಣೆಗೆ ತನಿಖಾಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ACP ಭರತ್ ರೆಡ್ಡಿ ಐಶ್ವರ್ಯ ವಿಚಾರಣೆ ಮಾಡ್ತಾರೆ. ಹಾಗಾಗಿ ಆಕೆಯನ್ನ ವಿಚಾರಣೆಗೆ ಬರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಚೇತನ, ಒಂದ್ ಕಡೆ ಐಶ್ವರ್ಯಳ ಪೂರ್ವಾಪರ ಎಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಮತ್ತೊಂದ್ ಕಡೆ ವಿಚಾರಣೆಗೂ ಕೂಡ ಬರಬೇಕು ಅಂತ ಕರೆದಿದ್ದಾರ. ಅಂದ್ರೆ ಹೌದು, ಯಾಕಂದ್ರೆ ಇವತ್ತು ವಿಚಾರಣೆಗೆ ಬರ್ಬೇಕು ಅಂತ ಅಂದ್ಬಿಟ್ಟು ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ
ಏನ್ ಬ್ಯಾಟರಾಯಪುರ ACP ಸಬ್ ಡಿವಿಷನ್ ACP ಭರತ್ ರೆಡ್ಡಿ ಅವರ ಮುಂದೆ ವಿಚಾರಣೆಗೆ ಇವತ್ತು ಐಶ್ವರ್ಯ ಹಾಜರಾಗಬೇಕು. ಬಹುತೇಕ ಇಡೀ ಒಂದು ಪ್ರಕರಣದಲ್ಲಿ ಏನ್ ಆಶ್ಚರ್ಯ ಏನಂತಂದ್ರೆ ಕೋಟಿ ವಂಚನೆ ಮಾಡಿದ್ರು ಕೂಡ ಈಕೆಯ ಬಳಿ ಒಂದೇ ಒಂದು ಸ್ವಂತ ಮನೆನೂ ಕೂಡ ಇರ್ಲಿಲ್ಲ. ಈಗ RR ನಗರದಲ್ಲಿ ಏನ್ ಮನೇಲಿದ್ದಾಳೆ ಅದು ಕೂಡ ಬಾಡಿಗೆ ಮನೆ, ಮತ್ತೆ ಬಾಡಿಗೆಯ ಕಾರ್ಗಳನ್ನ ಬಳಸ್ತಾ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಈಕೆ ಬೇರೆಯವ್ರ ಹೆಸರಲ್ಲಿ ಏನಾದ್ರು ಆಸ್ತಿಯನ್ನ ಮಾಡಿದ್ದಾಳ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ಮಾಡ್ತಿದ್ದಾರೆ. ಮತ್ತೆ ಐಶ್ವರ್ಯ ಗೌಡ ಪತಿ ಹರೀಶ್ ಹೆಸರಲ್ಲೂ ಕೂಡ ಯಾವುದೇ ಆಸ್ತಿ ಆಗಿರ್ಬೋದು, ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು ಯಾವುದೂ ಕೂಡ ಇಲ್ಲ. ಹೀಗಾಗಿ ಒಂದೇ ಒಂದು ಕಾರ್ ಬಿಟ್ರೆ ಇನ್ಯಾವುದು ಕೂಡ ಇಲ್ಲ. ಹೀಗಾಗಿ ಪೊಲೀಸರು ಈ ಆಂಗಲ್ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಸಾಕಷ್ಟು ಒಂದು ವಂಚನೆಯನ್ನ ಮಾಡಿದಾಳೆ, ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿರುವಂತದ್ದು. ಅವರ ಸ್ವಂತ ಮನೆ ಖರೀದಿ ಮಾಡಿಲ್ಲ ಅಂತಂದ್ರೆ ಎಲ್ಲಿ ದುಡ್ಡೆಲ್ಲ ಎಲ್ಲೋಯ್ತು ಏನಾಯ್ತು ಅನ್ನೋದ್ರ ಬಗ್ಗೆನೇ ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ಇದೀಗ ಮಾಡ್ತಿರುವಂತದ್ದು. ಒಂದು ವೇಳೆ ಬೇರೆಯವರ ಹೆಸರಲ್ಲಿ ಏನಾದ್ರು ಆಸ್ತಿಯನ್ನ ಖರೀದಿ ಮಾಡಿಲ್ಲ ಏನೋ ಅನ್ನೋ ಆಂಗಲ್ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ಇದೀಗ ಮುಂದುವರಿಸ್ತಿರುವಂತದ್ದು. ವೀಣಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.